ಹೊಂದಿದ್ದೇವೆ. ಆ ತಾಯಿಯನ್ನ ಕೂಡ ನಾವು ಸ್ಮರಿಸಿಕೊಳ್ಳೋಣ. ಶಾಂತಿವರ್ಧಕ ಗುರುಕುಲದ ಕನ್ನಡ ಪಾಠಶಾಲೆಯನ್ನು ಆರಂಭಿಸಿ ನಿಜಾಂ ಸರ್ಕಾರದ ತೀವ್ರ ಪ್ರತಿರೋಧದಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗೆ ಮರೆಮಾಚಿ ಕನ್ನಡ ಭಾಷೆಯನ್ನ ಕಲಿಸಿದಂತಹ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟ ದೇವರುಗಳ ಹೆಸರಿನಲ್ಲಿ ನಾವಿವತ್ತು ಪ್ರಶಸ್ತಿಗಳನ್ನ ಕೂಡ ನೀಡ್ತಾ ಇದ್ದೇವೆ. ಈ 3 ಕನ್ನಡದ ರತ್ನಗಳು ಗಡಿ ಭಾಗದಲ್ಲಿ ಹೋರಾಡಿದಂತಹ ಪರಿಯನ್ನ ಕನ್ನಡಿಗರು ಎಂದಿಗೂ ಕೂಡ ಮರಿಬಾರದು, ಮರೆಯೋದಕ್ಕೆ ಸಾಧ್ಯವೂ ಇಲ್ಲ. ಒಂದು ಜೋರಾದ ಚಪ್ಪಾಳೆ ಕನ್ನಡದ ತ್ರಿರತ್ನಗಳಿಗೆ. ಖಂಡಿತವಾಗ್ಲೂ ಗಡಿನಾಡಿನ ಮುಂದುವರಿಯುತ್ತೆ. ಇದೊಂದು ಅಭೂತಪೂರ್ವವಾಗಿರತಕ್ಕಂತ ಸನ್ನಿವೇಶ. ಕರ್ನಾಟಕದ ಆ ಒಂದು ಭವ್ಯ ನೆರಳಿನ ಅಡಿಯಲ್ಲಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಲಾಂಛನ ಬಿಡುಗಡೆಗೊಳಿಸ್ತಾ ಇದೆ. ಹೆಸರಾಯ್ತು ಕರ್ನಾಟಕ, ಉಸಿರಾಗಲಿ ಕನ್ನಡ ಎಂದು ತುಂಬಲಿ ಅನ್ನುವಂತಹ ಸಂದೇಶವನ್ನ ಇದೀಗ ಮಾನ್ಯ ಸಚಿವ ದ್ವಯರು ಹಾಗೂ ಎಲ್ಲ ಗಣ್ಯರು ದಯಮಾಡಿ ಪ್ರಾರಂಭಿಸಿ. ಧನ್ಯವಾದಗಳು ಸರ್. ಸಾಕ್ಷ್ಯ ಚಿತ್ರವನ್ನ ಪ್ಲೇ ಮಾಡಬೇಕು. ಚಪ್ಪಾಳೆ. ಕನ್ನಡದ ಕೆಲಸ ಜರುಗ್ತಾ ಇದೆ ಅಂತ ಹೇಳಿ ಅವರಿಗೆ ಈ ಒಂದು ಸ್ಮರಣಿಕೆಯನ್ನ ನೀಡಬೇಕಾಗಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾನೆ. ನಾವೆಲ್ಲರೂ ಒಟ್ಟಿಗೆ ಜೀವಿಸೋಣ, ಕನ್ನಡದ ಕೆಲಸಗಳನ್ನು ಸಹ ನಿರಂತರವಾಗಿ ಮಾಡೋಣ ಅನ್ನುವಂತಹ ಸಂದೇಶವನ್ನ ಮಾನ್ಯ ಶಾಸಕರು ತಾಲಿಯ ಹೋಜಾಯ್ ದೇವಿಯವರು ಸಜ್ಜನೋ. ಅಣ್ಣ ನಾವು ನಿಮ್ಮವರು, ಅಕ್ಕ ನೀವು ನಮ್ಮವರು, ನಾವೆಲ್ಲೇ ಇದ್ರು ನಾವೆಲ್ಲರೂ ಕನ್ನಡಿಗರು ಅವರು ಅಂತದ್ದು. ಆಹಾ, ಅದೃಷ್ಟವಂತರು ಎಲ್ಲ ಪ್ರಮುಖ ಗಣ್ಯರು. ಪ್ರಕಾಶ್ ಸರ್, ಖಂಡಿತವಾಗ್ಲೂ ಇದರ ಪ್ರಸ್ತುತಿಯನ್ನ ಮಾಡುತ್ತಿರುವಂತಹ ನಾವು ಸಹ ಧನ್ಯರು. ಶಿವರಾಜ್ ತಂಗಡಗಿಯವರಿಗೆ ಮೊದಲಿಗೆ ಗೌರವ ಅರ್ಪಣೆ, ಆನಂತರ ಮಾನ್ಯ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರಿಗೆ, ಅಧ್ಯಕ್ಷರಿಗೆ, ಹಾಗೆ ಜೊತೆದು ಶಾಸಕರಿಗೆ, ಇನ್ನೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಲಘು ಬಗೆಯಿಂದ ಓಡಾಡ್ತಾ ಎಲ್ಲರನ್ನ ಸಂಘಟಿಸಿದಂತ ಕಾರ್ಯದರ್ಶಿಗಳು ಪ್ರಕಾಶ್ ಮತ್ತಿಹಳ್ಳಿ ಸರ್ ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ನೀಡಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೇನೆ. ಅದು ನಾನು ಹೇಳ್ತಿರೋದಲ್ಲ, ಅವರೇ ಹೇಳಿರುವಂತದ್ದು. ಪ್ರಕಾಶ್ ಸರ್ ಅವ್ರಿಗೂ ಕೂಡ ನಾವು ನೆನಪಿನ ಕಾಣಿಕೆಯನ್ನ ನೀಡ್ತೇವೆ ಅಂತ ಒಂದು ಪ್ರೀತಿಯ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಸನ್ಮಾನ ನಡೀತಿರ್ಬೇಕಾದ್ರೆ ಒಂದು ಅನೌನ್ಸ್ಮೆಂಟ್ ಇದೆ, ದಯವಿಟ್ಟು ಎಲ್ಲ ಕೇಳಬೇಕು. ಎಲ್ಲ ಕನ್ನಡ ಶಾಲೆಗಳಿಗೂ ದಯವಿಟ್ಟು ಕೇಳಿಸ್ಕೊಳ್ಳಿ. ನಲಿಕಲಿ ಸಾಹಿತ್ಯಗಳು ಇವತ್ತು ಕೇವಲ 1ರಿಂದ 3ನೇ ತರಗತಿವರೆಗೆ ಪುಸ್ತಕದ ಕಿಚ್ಚು ಸಾಯಂಕಾಲ 4 ಗಂಟೆಗೆ ದೇವಸ್ಥಾನದ ಎದುರುಗಡೆ ಇರುವ ಮಂಗಲ ಕಾರ್ಯಾಲಯದಲ್ಲಿ ವಿತರಿಸ್ತೀವಿ. ಅಲ್ಲಿ ನಮ್ಮ ತಂಡ ಇರುತ್ತೆ. ಅವರಿಂದ ಇದನ್ನ ನಮ್ಮ ಕಾರ್ಯದರ್ಶಿಗಳಿಗೆ ವಿಶೇಷವಾಗಿ ದೇವಿಯ ಆಶೀರ್ವಾದವನ್ನ ತಲುಪಿಸ್ತಾ ಇದ್ದಾರೆ. ಒಂದು ಪ್ರೀತಿಯ ಚಪ್ಪಾಳೆ ಬರಲಿ. ಎಲೆಮರೆ ಕಾಯಿ ಅಂತ ಇರುವಂತವರೆಲ್ಲ. ಪ್ರಕಾಶ್ ಸರ್ ಕಳೆದ 3 ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಬಹಳ ಅದ್ಭುತವಾದ ಕೆಲಸವನ್ನ ಮಾಡ್ತಾ ಬರ್ತಿದ್ದಾರೆ ಗಡಿ ಪ್ರಾಧಿಕಾರದಲ್ಲಿ. ಮಾನ್ಯ ಶಾಸಕರಿಗೆ ವಿಶೇಷವಾದ ವಂದನೆಗಳನ್ನ ಸಮರ್ಪಿಸ್ತಾ ಧನ್ಯವಾದಗಳನ್ನ ತಿಳಿಸ್ತಾ ದೇವಿಯ ಸದಾಶೀರ್ವಾದ ತಮ್ಮೆಲ್ಲರ ಮೇಲೆ. ಹಾಗೆ ಅದಕ್ಕೂ ಮುನ್ನ ನಮ್ಮ ಅಧ್ಯಕ್ಷರಿಗೆ ಒಂದು ವಿಶೇಷವಾದ ಚಪ್ಪಾಳೆ ಬರಲಿ. ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು, ವಿಧಾನ ಪರಿಷತ್ ಮಾಜಿ ಶಾಸಕರು ಸೋಮಣ್ಣ ಬೇವಿನ ಮರದಾರ್ ಅವರಿಗೆ ಕೂಡ ದೇವಿಯ ಆಶೀರ್ವಾದವನ್ನ ತಲುಪಿಸ್ತಾ ಇದ್ದಾರೆ. ದಾನಮ್ಮ ದೇವಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು. इसके बाद में श्री विक्रम सिंह बाला साहेब सावंत जी गौरव स्वीकार के ದಯವಿಟ್ಟು ಗೌರವ ಸ್ವೀಕರಿಸಬೇಕು. ಶ್ರೀ ಸಂಗಮೇಶ್ ಬಬಲೇಶ್ವರ. ಹಾಗೇನೆ ಕಾಂತಾ ನಾಯಕ್ ಅವರಿಗೂ ಸಹ ಗೌರವಾರ್ಪಣೆಯನ್ನು ಮಾಡಬೇಕು. ಕಾಂತಾ ನಾಯಕ್ ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಕಾಂತಾ ನಾಯಕ್ ಅವರಿಗೂ ಸಹ ಗೌರವಾರ್ಪಣೆ. ಹಾಗೇನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಿಗೆ ಇದೀಗ ಗೌರವಾರ್ಪಣೆ ಆಗ್ತಾ ಇದೆ. ಡಾಕ್ಟರ್ ಧರಣಿ ದೇವಿ ಮಾಲಗತ್ತಿರವರಿಗೆ ಪ್ರೀತಿಯ ವಂದನೆಗಳು. ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಟಿ ಭೂಪಾಲನ್ ಅವರಿಗೆ, ಐಎಎಸ್ ಅಧಿಕಾರಿಗಳಿಗೂ ಕೂಡ ವಿಶೇಷವಾಗಿ ಎಲ್ಲರ ಪೂರ್ವ ಜನ್ಮದ ಸುಕೃತದ ಫಲ ಎಂದು ಬಯಸೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾವು ಮರೆಯೋದಿಲ್ಲ ಈ ನಾಡಿಗಾಗಿ ನಮ್ಮ ಹಿರಿಯರೆಲ್ಲ, ನಾವು ಮರೆಯೋದಿಲ್ಲ. ಈ ಒಂದು ಸಾಲನ ಸಾರಿ ಹೇಳ್ತಾ ಇದೆ. ಎಲ್ಲ ಹಿರಿಯರಿಗೆ ಅವರು ನಾಡಿಗೆ ಕೊಟ್ಟಂತಹ ಕೊಡುಗೆಗಳನ್ನ ಸ್ಮರಿಸಿ ಗಡಿನಾಡ ಚೇತನ ಎನ್ನುವಂತಹ ಒಂದು ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಕುಳಿತಿರೋರೆಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆಯೋ ಮೂಲಕ ದಯಮಾಡಿ ಎದ್ದು ನಿಂತು ಎಲ್ಲ ಪ್ರಶಸ್ತಿಗೆ ಭಾಜನರಾಗಿರುವಂತವರಿಗೆ
ಅಭಿನಂದನೆಗಳು ಎಲ್ಲರಿಗೂ. ವಿಶೇಷವಾದ ವ್ಯಕ್ತಿಗಳಿಗೆ ವಿಶೇಷವಾದ ಸಂದರ್ಭದಲ್ಲಿ ವಿಶೇಷ ಪ್ರಶಸ್ತಿ ನೀಡಿದ್ದಾರೆ. ಎಲ್ರಿಗೂ ಶುಭವಾಗಲಿ. ಅವರು ನಮಗೆ ದೊಡ್ಡ ಪ್ರೇರಣೆಯಾಗಿ ನಿಂತಿದ್ದಾರೆ ಎಂದೆನ್ನುತ್ತಾ, ಬಂಧುಗಳೇ, ಖಂಡಿತವಾಗ್ಲೂ ಈ ಹಿರಿಯ ಚೇತನಗಳು ನಾವು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರ ಸಮಾಜಮುಖಿ ಕನ್ನಡಿಗರ ಪರ ಮಾಡಿದಂತಹ ಕೆಲಸಗಳನ್ನ ನಾವೆಲ್ಲರೂ ಸಹ, ಅದರಲ್ಲೂ ಪುಟ್ಟ